ಯಾವುದೇ ಎಕ್ಸಾಮ್ ಇಲ್ಲದೆ ಕೇವಲ ಡೈರೆಕ್ಟ್ ಇಂಟರ್ವ್ಯೂ ಮೂಲಕ ಇಂಡಿಯನ್ ರೈಲ್ವೇಸ್ನಲ್ಲಿ ಕೆಲಸ ಸಿಗೋ ಚಾನ್ಸ್ ಬಂದರೆ ಯಾರು ತಾನೇ ಮಿಸ್ ಮಾಡ್ಕೊಳ್ತಾರೆ? ಹೌದು, ಕೊಂಕಣ ರೈಲ್ವೆಯಲ್ಲಿ ಭರ್ಜರಿ ಜಾಬ್ ಓಪನಿಂಗ್ಸ್ ಇದೆ. ಈ ನೇಮಕಾತಿಯ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಈ ನೋಟಿಫಿಕೇಷನ್ ಹೊರಡಿಸಿರೋದು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ KRCL. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ನಲ್ಲಿ ಬರುವ ಸಂಸ್ಥೆ. ಲೇಟೆಸ್ಟ್ ಆಗಿ ಮೇ 14, 2020ರಂದು ಈ ಅಧಿಸೂಚನೆ ಹೊರಬಿದ್ದಿದೆ. ಇದು ಕಂಪ್ಲೀಟ್ ಆಗಿ ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ ಬೇಸಿಸ್ ನೇಮಕಾತಿ. ಅಂದರೆ ಸದ್ಯಕ್ಕೆ 1 ಇಯರ್ ಕಾಂಟ್ರಾಕ್ಟ್ ಇರುತ್ತೆ. ಆದರೆ ನಿಮ್ಮ ಪರ್ಫಾರ್ಮೆನ್ಸ್ ಮತ್ತು ಕಂಪ್ನಿ ರಿಕ್ವೈರ್ಮೆಂಟ್ ನೋಡಿ ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಇದು ಮೆಕ್ಯಾನಿಕಲ್ ಮತ್ತು ಪ್ರಾಜೆಕ್ಟ್ ಡಿಪಾರ್ಟ್ಮೆಂಟ್ಗಳಿಗೆ ನಡೀತಿರುವಂಥ ಹೈರಿಂಗ್. ಇನ್ನು ಪೋಸ್ಟ್ಗಳ ವಿಷಯಕ್ಕೆ ಬಂದರೆ ಇಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಹುದ್ದೆಗಳಿವೆ. ಮೊದಲನೇದಾಗಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ನಲ್ಲಿ 11 ಪೋಸ್ಟ್ಗಳಿವೆ. ಇನ್ನು ಕ್ವಾಲಿಟಿ ಇನ್ಸ್ಪೆಕ್ಟರ್ ಹುದ್ದೆಗಳಲ್ಲಿ 15 ಪೋಸ್ಟ್ ಇವೆ. ಹಾಗೆ ಟೆಕ್ನಿಷಿಯನ್ ವೆಲ್ಡರ್ ಪೋಸ್ಟ್ಗಳು 16 ಇವೆ. ಈ ನೋಟಿಫಿಕೇಷನ್ನಲ್ಲಿ ಎಲ್ಲ ಪೋಸ್ಟ್ಗಳನ್ನು ಸೇರಿಸಿ ಟೋಟಲ್ ಆಗಿ ಒಟ್ಟು 132 ವೇಕೆನ್ಸಿಗಳಿವೆ. ಸೊ ಅವಕಾಶಗಳು ತುಂಬ ಚೆನ್ನಾಗಿವೆ. ಇನ್ನುಳಿದ ಹುದ್ದೆಗಳನ್ನು ನೋಡೋದಾದರೆ ಟೆಕ್ನಿಷಿಯನ್ ಫಿಟ್ಟರ್ 22 ಪೋಸ್ಟ್, EOT ಆಪರೇಟರ್ 16 ಪೋಸ್ಟ್, ವೆಹಿಕಲ್ ಡ್ರೈವರ್ 4 ಪೋಸ್ಟ್, ಲಿಸ್ಟರ್ ಅಥವಾ ಫೋರ್ಕ್ಲಿಫ್ಟ್ ಆಪರೇಟರ್ 14 ಪೋಸ್ಟ್ ಮತ್ತು ಹೈಡ್ರಾ ಆಪರೇಟರ್ 2 ಪೋಸ್ಟ್ಗಳಿವೆ. ಇವೆಲ್ಲದರ ಜೊತೆಗೆ ಆಫೀಸ್ ಬಾಯ್, ಹೆಲ್ಪರ್ ಮತ್ತು ಖಲಾಸಿ ಹುದ್ದೆಗಳನ್ನು ಅತಿ ಹೆಚ್ಚಾಗಿ ಅಂದರೆ ಬರೋಬ್ಬರಿ 32 ಪೋಸ್ಟ್ಗಳು ಖಾಲಿ ಇವೆ. ಸ್ಯಾಲ್ರಿ ಪ್ಯಾಕೇಜ್ ಅಂತೂ ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಸಿಟಿ ವರ್ಗೀಕರಣದ ಆಧಾರದ ಮೇಲೆ 41,380 ರೂಪಾಯಿಯಿಂದ 47,220 ಸಿಗುತ್ತೆ. ಕ್ವಾಲಿಟಿ ಇನ್ಸ್ಪೆಕ್ಟರ್ ಮತ್ತು ಟೆಕ್ನಿಷಿಯನ್ ಹುದ್ದೆಗಳಿಗೆ 27,100ರಿಂದ 30,900 ಇರುತ್ತೆ. ಇನ್ನು ಹೆಲ್ಪರ್ ಅಥವಾ ಖಲಾಸಿ ಹುದ್ದೆಗಳಿಗೆ 25,700 ರೂಪಾಯಿಯಿಂದ 29,300 ಸ್ಯಾಲ್ರಿ ಸಿಗುತ್ತೆ. ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದರಲ್ಲಿ ನಿಮ್ಮ ಬೇಸಿಕ್ ಪೇ ಜೊತೆಗೆ DA, HRA ಮತ್ತು ಮೊಬೈಲ್ ಅಲೋವೆನ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಕಡೆ ಈಗ ಗಮನ ಕೊಡೋಣ. JTA ಮೆಕ್ಯಾನಿಕಲ್ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಫುಲ್ ಟೈಮ್ ಡಿಗ್ರಿ ಅಥವಾ ಡಿಪ್ಲೊಮಾ ಆಗಿರಬೇಕು. ಜೊತೆಗೆ 1 ವರ್ಷದ ಎಕ್ಸ್ಪೀರಿಯನ್ಸ್ ಕಡ್ಡಾಯ. ಹಾಗೆ ಕ್ವಾಲಿಟಿ ಇನ್ಸ್ಪೆಕ್ಟರ್ ಹುದ್ದೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಗ್ರಿ ಜೊತೆಗೆ ಕ್ವಾಲಿಟಿ ಅಶ್ಯೂರೆನ್ಸ್ ಫೀಲ್ಡ್ನಲ್ಲಿ ಕನಿಷ್ಠ 1 ವರ್ಷ ಕೆಲಸ ಮಾಡಿದ ಅನುಭವ ಇರಬೇಕು. ಟೆಕ್ನಿಷಿಯನ್ ವೆಲ್ಡರ್ ಪೋಸ್ಟ್ಗೆ ಕನಿಷ್ಠ ITI ವೆಲ್ಡಿಂಗ್ ಮುಗಿಸಿರಬೇಕು ಅಥವಾ ISO 9006-1 ಸರ್ಟಿಫಿಕೇಟ್ ಇರಬೇಕು. ಇದರ ಜೊತೆಗೆ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ 1 ವರ್ಷ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಟೆಕ್ನಿಷಿಯನ್ ಫಿಟ್ಟರ್ ಹುದ್ದೆಗೆ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ನಿಂದ ITI ಫಿಟ್ಟರ್ ಸರ್ಟಿಫಿಕೇಟ್ ಮತ್ತು 1 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಮುಂದಿನದು EOT ಆಪರೇಟರ್ ಹುದ್ದೆ. ನೀವು ಬರೀ 10th ಪಾಸ್ ಆಗಿದ್ದರೆ 4 ವರ್ಷದ ಎಕ್ಸ್ಪೀರಿಯನ್ಸ್ ಬೇಕು. ಒಂದು ವೇಳೆ ITI ಆಗಿದ್ದರೆ ಬರೀ 2 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದರೆ ಸಾಕು. ವೆಹಿಕಲ್ ಡ್ರೈವರ್ ಹುದ್ದೆಗೆ 10th ಪಾಸ್ ಆಗಿರಬೇಕು ಮತ್ತು ವ್ಯಾಲಿಡ್ ಆಗಿರೋ HMV ಅಂದರೆ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ 2 ವರ್ಷದ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಫೋರ್ಕ್ಲಿಫ್ಟ್ ಮತ್ತು ಹೈಡ್ರಾ ಆಪರೇಟರ್ಗಳಿಗೆ ಆಯಾ ಟ್ರೇಡ್ನಲ್ಲಿ ITI ಸರ್ಟಿಫಿಕೇಟ್ ಇರಬೇಕು ಮತ್ತು 2 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನೊಂದು ಇಂಪಾರ್ಟೆಂಟ್ ರೂಲ್ ಅಂದರೆ ಸೆಲೆಕ್ಟ್ ಆದ 3 ತಿಂಗಳ ಒಳಗಡೆ ಚಾಲನಾ ಪರವಾನಗಿ ತಗೋಬೇಕಾಗುತ್ತೆ. ಇನ್ನು ಹೆಲ್ಪರ್ ಅಥವಾ ಖಲಾಸಿ ಹುದ್ದೆಗಳಿಗೆ ಮಿನಿಮಮ್ 10th ಪಾಸ್ ಆಗಿದ್ದು ಯಾವುದೇ ರಿಲೇಟೆಡ್ ಫೀಲ್ಡ್ನಲ್ಲಿ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಏಜ್ ಲಿಮಿಟ್ ವಿಷಯಕ್ಕೆ ಬಂದರೆ ಮೇ 1, 2026ಕ್ಕೆ ಅನ್ವಯವಾಗುವಂತೆ ಗರಿಷ್ಠ ವಯಸ್ಸು 50 ವರ್ಷ ಮೀರಿರಬಾರ್ದು. ಅಂದರೆ 50 ವರ್ಷದ ಒಳಗಿನವರು ಅಪ್ಲೈ ಮಾಡಬಹುದು. ಇದರೊಂದಿಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. OBC ನಾನ್ ಕ್ರೀಮಿ ಲೇಯರ್ ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ ಸಿಗುತ್ತೆ. ಇನ್ನು ಎಕ್ಸ್ ಸರ್ವಿಸ್ ಮೆನ್ಗೆ ನಿಯಮಗಳ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಡೇಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಇಂಟರ್ವ್ಯೂ ಜೂನ್ 8, 2026ರಿಂದ ಜೂನ್ 12, 2026ರವರೆಗೆ ನಡೆಯುತ್ತದೆ. ಹುದ್ದೆಗಳಿಗೆ ತಕ್ಕಂತೆ ದಿನಾಂಕಗಳು ಬದಲಾಗುತ್ತೆ. ಇಂಟರ್ವ್ಯೂಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋ ಟೈಮ್ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮಾತ್ರ ಇರುತ್ತೆ. ಇಂಟರ್ವ್ಯೂ ನಡೆಯೋ ವೆನ್ಯೂ ಅಥವಾ ಸ್ಥಳ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್, ವ್ಯಾಗನ್ ರಿಪೇರಿ ವರ್ಕ್ಶಾಪ್, ಆಟೋನಗರ್, ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ.
ಇಂಟರ್ವ್ಯೂಗೆ ಹೋಗುವಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ತಗೊಳ್ಬೇಕು ಅಂದರೆ ನೋಟಿಫಿಕೇಷನ್ನಲ್ಲಿರೋ ಅಪ್ಲಿಕೇಶನ್ ಫಾರ್ಮ್ ಅನೆಕ್ಸರ್ ಎ ಅನ್ನು ಭರ್ತಿ ಮಾಡಬೇಕು. ಏಜ್ ಪ್ರೂಫ್ಗಾಗಿ SSLC ಮಾರ್ಕ್ಸ್ ಕಾರ್ಡ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಇರಬೇಕು. ನಿಮ್ಮ ಎಲ್ಲ ಎಜುಕೇಷನಲ್ ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳ ಸೆಲ್ಫ್ ಅಟೆಸ್ಟೆಡ್ ಕಾಪಿಗಳು ಬೇಕು. ಇದರ ಜೊತೆಗೆ ಕಾಸ್ಟ್ ಸರ್ಟಿಫಿಕೇಟ್, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಗೆಜೆಟೆಡ್ ಆಫೀಸರ್ನಿಂದ ಪಡೆದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಇರಬೇಕು. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ತುಂಬಾ ಸಿಂಪಲ್. ನೀವು ಸಬ್ಮಿಟ್ ಮಾಡೋ ಅಪ್ಲಿಕೇಶನ್ಗಳನ್ನು ಫಸ್ಟ್ ಸ್ಕ್ರೀನಿಂಗ್ ಮಾಡ್ತಾರೆ. ಅದಾದಮೇಲೆ ಡೈರೆಕ್ಟಾಗಿ ವಾಕ್-ಇನ್ ಇಂಟರ್ವ್ಯೂ ಇರುತ್ತೆ. ಒಂದು ವೇಳೆ ಕ್ಯಾಂಡಿಡೇಟ್ಸ್ ಸಂಖ್ಯೆ ತುಂಬ ಜಾಸ್ತಿ ಆದರೆ ಶಾರ್ಟ್ ಲಿಸ್ಟ್ ಮಾಡೋಕ್ಕೆ ರಿಟರ್ನ್ ಟೆಸ್ಟ್ ಅಥವಾ ಗ್ರೂಪ್ ಡಿಸ್ಕಷನ್ ನಡೆಸೋ ಚಾನ್ಸಸ್ ಇರುತ್ತೆ. ಫೈನಲ್ ಆಗಿ ಸೆಲೆಕ್ಟ್ ಆದವರು ಕಂಪನಿಯ ಮೆಡಿಕಲ್ ಎಕ್ಸಾಮಿನೇಷನ್ನಲ್ಲಿ ಪಾಸ್ ಆಗಬೇಕು. ನಿಮ್ಮ ಪೋಸ್ಟಿಂಗ್ ಎಲ್ಲಿರುತ್ತೆ ಅಂದರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿರೋ VDPD ವರ್ಕ್ಶಾಪ್ನಲ್ಲಿ. ಮೊದಲೇ ಹೇಳಿದ ಹಾಗೆ ಕಾಂಟ್ರಾಕ್ಟ್ ಪೀರಿಯಡ್ ಸ್ಟಾರ್ಟಿಂಗ್ನಲ್ಲಿ 1 ವರ್ಷ ಇರುತ್ತೆ. ಆದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಅದನ್ನು ಗರಿಷ್ಠ 5 ವರ್ಷಗಳವರೆಗೆ ಎಕ್ಸ್ಟೆಂಡ್ ಮಾಡಬಹುದು. ಮತ್ತೊಂದು ಇಂಪಾರ್ಟೆಂಟ್ ರೂಲ್ ಅಂದರೆ ರಿಕ್ವೈರ್ಮೆಂಟ್ ಇದ್ದಾಗ ಇಂಡಿಯಾದಲ್ಲಿ ಎಲ್ಲೇ ಆದರೂ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಕಂಪನಿಗೆ ಇರುತ್ತೆ. ಕಾಂಟ್ರಾಕ್ಟ್ ಬೇಸಿಸ್ ಅಂದ ತಕ್ಷಣ ಬೇರೆ ಸೌಲಭ್ಯಗಳು ಇರಲ್ವಾ ಅಂತ ಯೋಚನೆ ಮಾಡಬೇಡಿ. ಹೊಸ ಲೇಬರ್ ಕೋಡ್ 2026ರ ಪ್ರಕಾರ ನಿಮಗೆ ಇನ್ಶೂರೆನ್ಸ್, ಗ್ರ್ಯಾಚ್ಯುಟಿ ಮತ್ತು ಬೋನಸ್ ಫೆಸಿಲಿಟೀಸ್ ಸಿಗುತ್ತೆ. ಅಫಿಷಿಯಲ್ ಟ್ರಾವೆಲಿಂಗ್ ಇದ್ದಾಗ ರೈಲ್ವೆ ಪಾಸ್ ಮತ್ತು TA ಕೂಡ ಸಿಗುತ್ತೆ. ಇನ್ನು ರಜೆಗಳ ವಿಷಯಕ್ಕೆ ಬಂದರೆ ಪ್ರತಿ 6 ತಿಂಗಳಿಗೆ 15 ದಿನಗಳ ಅರ್ನ್ಡ್ ಲೀವ್ ಮತ್ತು ವರ್ಷಕ್ಕೆ 8 ದಿನಗಳ ಕ್ಯಾಜುವಲ್ ಲೀವ್ ಸಿಗುತ್ತೆ. ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕೆಲವು ಮುಖ್ಯವಾದ ಇನ್ಸ್ಟ್ರಕ್ಷನ್ಸ್. ಇಂಟರ್ವ್ಯೂ ಪ್ರೊಸೆಸ್ ಮುಗಿಯೋಕ್ಕೆ ಟೈಮ್ ತಗೋಬಹುದು. ಹಾಗಾಗಿ ನಿಮ್ಮ ಸ್ವಂತ ಖರ್ಚಿನಲ್ಲಿ ಕನಿಷ್ಠ 2 ದಿನ ತಂಗಲು ಅಲ್ಲಿ ಮಾನಸಿಕವಾಗಿ ಪ್ರಿಪೇರ್ ಆಗಿ ಬರಬೇಕು. ಇನ್ನು ಇಂಟರ್ವ್ಯೂನಲ್ಲಿ ಅಂತಿಮವಾಗಿ ಸೆಲೆಕ್ಟ್ ಆದ ಅಭ್ಯರ್ಥಿಗಳಿಗೆ ಜಾಯಿನ್ ಆಗೋಕ್ಕೆ ಜಾಸ್ತಿ ಟೈಮ್ ಕೊಡಲ್ಲ. ಆರ್ಡರ್ ಸಿಕ್ಕ ಕೇವಲ 30 ದಿನಗಳ ಒಳಗಾಗಿ ನೀವು ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲದಿದ್ದರೆ ನಿಮ್ಮ ಸೆಲೆಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಹೆಚ್ಚಿನ ಮಾಹಿತಿ ಮತ್ತು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಲು ನೀವು ಕೊಂಕಣ ರೈಲ್ವೆ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಕ್ಸಾಮ್ ಇಲ್ಲದೆ ಇಂಡಿಯನ್ ರೈಲ್ವೇಸ್ನ ಭಾಗವಾಗೋಕ್ಕೆ ಇದಕ್ಕಿಂತ ಬೆಸ್ಟ್ ಚಾನ್ಸ್ ಸದ್ಯಕ್ಕಂತೂ ಸಿಗಲ್ಲ. ನಿಮ್ಮ ಹತ್ರ ಅರ್ಹತೆ ಇದ್ದರೆ ತಕ್ಷಣವೇ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಳ್ಳಲು ಈಗಲೇ ಕೊಂಕಣ ರೈಲ್ವೆಯ ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಫಾರ್ಮ್ ಫಿಲ್ ಮಾಡಿ, ಇಂಟರ್ವ್ಯೂಗೆ ರೆಡಿಯಾಗಿ. ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ಗೆ ಹೆಲ್ಪ್ ಆಗ್ಬೋದು. ಸೊ ಪ್ಲೀಸ್ ಈ ವಿಡಿಯೋವನ್ನು ಈಗಲೇ ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿ. ಇಂತಹದ್ದೇ ಲೇಟೆಸ್ಟ್ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.